ರಸ ಮಾಡೋಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ನೋಡಿ, 1 ಸ್ಪೂನು ಮೆಣಸುಕಾಳು, 1 ಸ್ಪೂನು ಜೀರಿಗೆ, 2 ಗುಂಟೂರು ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ಇಲ್ಲಿ 1 ಟೊಮೊಟೊನ ತಗೊಂಡಿದ್ದೀನಿ ಕಟ್ ಮಾಡಿ. ಇದು ನಾಟಿ ಟೊಮೊಟೊ ನೋಡಿ, ಒಂದಿಷ್ಟು ಕೊತ್ತಂಬರಿ. ಇದೆಲ್ಲನೂ ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ. ನೋಡಿ, ಇದು ಇವಾಗ ರುಬ್ಕೊಂಬಂದಿದ್ದಾಯಿತು. ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ, 1 ಗುಂಟೂರು ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವು, ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ನೋಡಿ ಮಸಾಲೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ನೀಟಾಗಿ ಫ್ರೈ ಆಗಬೇಕು. ಯಾಕಂದರೆ ಇದೆಲ್ಲ ಹಸಿ ಮಸಾಲ ರುಬ್ಕೊಂಡಿರ್ತೀವಲ್ವ, ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟೇ ಇದು. ಆದರೆ ಇದು ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ರಸಮ್ ಇದು. ಯಾವಾಗಂದರೆ ಆವಾಗ ಮಾಡ್ಕೊಂಡು ಕುಡಿಬೋದು. ಆದರೆ ಈ ಚಳಿಗಾಲಕ್ಕೆ ತುಂಬ ಒಳ್ಳೆ ರಸಮ್ ಇದು. ನೆಗಡಿ, ಕೆಮ್ಮು ಈ ಥರ ಎಲ್ಲ ಬಂದಾಗ ಮಾಡ್ಕೊಂಡು ಕುಡಿದ್ರೆ ಬೇಗ ನೆಗಡಿ ಮತ್ತು ಕೆಮ್ಮು ಕಮ್ಮಿ ಆಗುತ್ತೆ. ಆದರೆ ಇವಾಗ ತುಂಬ ಚಳಿ ಜಾಸ್ತಿ. ಈ ಚಳಿಗಾಲಕ್ಕೆ ನೈಟು ಅಥವಾ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕಾಗಲಿ ಕುಡಿಯೋಕ್ಕಾಗಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಹಳೆ ಕಾಲದ ರೆಸಿಪಿಗಳು ಇದು. ಅವಾಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ನೆಗಡಿ ಕೆಮ್ಮು ಎಲ್ಲ ಬಂದಾಗ ಈ ರೀತಿ ಎಲ್ಲ ಮಾಡಿಕೊಂಡು ಕುಡಿದು ಮನೆಯಲ್ಲೇ ಹುಷಾರು ಮಾಡ್ಕೋತಾಯಿದ್ರು. ಹಾಗಾಗಿ ನಾನು ಕೂಡ ಈ ರೀತಿ, ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ. ನೆಗಡಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ. ಸುಮ್ಮನೆ ಹಿಂಗೆ ಹೋಗಿ ಬಂದ್ರೇ 1000 ರೂಪಾಯಿ ಹೋಗುತ್ತೆ ಒಂದು ನೆಗಡಿಗೆ. ಅದ್ರ ಬದಲು ಒಂದು 10 ರೂಪಾಯಿ ಖರ್ಚು ಮಾಡಿ ಈ ರೀತಿ ರಸ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ಆರೋಗ್ಯವಾಗಿರುತ್ತೆ. ಚೆನ್ನಾಗಿದೆ, ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ. ಇದಕ್ಕೆ ಇಲ್ಲಿ ಖಾರ ಹಾಕ್ತಾಯಿಲ್ಲ, ಅರಿಶಿನ ಉಪ್ಪು ಮಾತ್ರ ಹಾಕೊಂಡಿದ್ದು. ಯಾಕಂದರೆ ಮೆಣಸುಕಾಳು ಹಾಕಿರ್ತೀವಿ, ಹಾಗೆ ಮೆಣಸಿನ್ಕಾಯಿ ಹಾಕಿರ್ತೀವಿ, ಅದು ಖಾರ ಕರೆಕ್ಟಾಗಿರುತ್ತೆ. ಸ್ವಲ್ಪ ಕೂಡ ಖಾರ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಮೇಲೆ ಖಾರ ಹಾಕ್ಕೊಂಬಿಟ್ರೆ ಇನ್ನೂ ಖಾರ ಜಾಸ್ತಿ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಅದು ಮಿಕ್ಸಿ ರುಬ್ಕೊಂಬಂದಿದ್ವಲ್ಲ, ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರುವಂಥ ನೀರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ತಿಳುವಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇದು. ನಾನಿನ್ನೂ ನೀರು ಹಾಕ್ತಾಯಿದ್ದೀನಿ. ಕುಡಿಯೋಕ್ಕಂತೂ ಸಖತ್ತಾಗಿರುತ್ತೆ ಇದು. ಈ ಚಳಿಗಾಲಕ್ಕೆ ಸೂಪರ್ ಆಗಿರುವಂಥ ರಸಮ್ ಇದು. ನಾನು ಇನ್ನೂ ವೆರೈಟಿ ರಸಮ್ ರೆಸಿಪಿಗಳನ್ನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕೆಲವೊಂದೊಂದು ರಸಮ್ಗಳು ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವಾಗ ಎಲ್ಲ ರೀತಿಯ ರಸಮ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಹೋಗಿ ನೋಡಿ. ಇನ್ನೂ ಹೊಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ತಿಳುವಾದರೆ ಸಾಕಿದು. ಇದಕ್ಕೆ ಉಪ್ಪು ಕರೆಕ್ಟಾಗಿ ಆಗಿದೆ ಇಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಇದು ಒಂದು ಉಗಿ ಕುದಿ ಬರಲಿ. ಈಗ ನೋಡಿ, ಒಳ್ಳೆ ಕುದಿ ಬರ್ತಾಯಿದೆ ಇವಾಗ ರಸಮ್ಮು. ಇಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ನೋಡಿ. ಬಿಸಿ ಬಿಸಿ ಬೆಳ್ಳುಳ್ಳಿ ರಸಮ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾಯಿದೆ ನೋಡಿ, ಒಳ್ಳೆ ಪರಿಮಳ ಬರ್ತಾಯಿದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೇದಿದು ನೆಗಡಿ ಆದಾಗೆಲ್ಲ. ಇಷ್ಟು ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೊಂಡ್ಬಿಡೋಣ. ನೋಡಿ, ಬಿಸಿ ಬಿಸಿ ಬೆಳ್ಳುಳ್ಳಿ ರಸಮ್ ರೆಡಿ. ಈ ಚಳಿಗಾಲಕ್ಕೆ ಮಾಡಿ ಕುಡಿತಾ ಇರಿ. ಆರೋಗ್ಯಕರವಾದ ರೆಸಿಪಿ ಇದು. ನಿಮಗೂ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಬೆಳ್ಳುಳ್ಳಿ ರಸಮ್ ಮಾಡೋದಂತ. ತುಂಬಾ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮತ್ತು ನೆಗಡಿ ಬಂದಾಗ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಒಂದ್ಸತಿ ಮಾಡ್ಕೊತೀನಿ. ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವ ಹೊಸ ರೀತಿಯ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಈ ರಸಮ್ ಯಾವ ರೀತಿ ಬಂದಿದೆ ಅಂತ.